ನಾವೇನು ವರದಕ್ಷಿಣೆ ಕೇಳೋರಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ. ನಾವೇನು ವರದಕ್ಷಿಣೆ ಕೇಳೋರಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ. ಅಣ್ಣ ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ. ಇದ್ದಿದ್ರಾಗ ಸಾಕುವರ ಉಪಚಾರಲ್ಲ, ಹೆಚ್ಚು ಕಡಿಮೆ ಆದ್ರೆ ನಾಳೆ ನೋಡ್ಕೊಳೋನೆಲ್ಲ, ಹೆಚ್ಚು ಕಡಿಮೆ ಆದ್ರೆ ನಾಳೆ ನೋಡ್ಕೊಳೋನೆಲ್ಲ. ಗಂಡಿಗಂತೂ ಬಟ್ಟೆ ನೀವು ಕೊಡ್ಲೇಬೇಕಲ್ಲ, ಗಂಡಿಗಂತೂ ಬಟ್ಟೆ ನೀವು ಕೊಡ್ಲೇಬೇಕಲ್ಲ. ವಾಚವಂಗರ ಚೈನ ಸರ ಮಾಮೂಲಿ ಎಲ್ಲ, ವಾಚವಂಗರ ಚೈನ ಸರ ಮಾಮೂಲಿ ಎಲ್ಲ. ನಾವೇನವರ ದಕ್ಷಿಣೆ ಕೇಳೋರಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ. ಅಣ್ಣ ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ. ಗಂಡಿಗಂತೂ ಬಟ್ಟೆ ನೀವು ಕೊಡ್ಲೇಬೇಕಲ್ಲ, ಗಂಡಿಗಂತೂ ಬಟ್ಟೆ ನೀವು ಕೊಡ್ಲೇಬೇಕಲ್ಲ. ವಾಚವಂಗರ ಚೈನ ಸರ ಮಾಮೂಲಿ ಎಲ್ಲ, ವಾಚವಂಗರ ಚೈನ ಸರ ಮಾಮೂಲಿ ಎಲ್ಲ. ವರದಕ್ಷಿಣೆ ಅಂತ ನಾವು ಕೇಳೋರಲ್ಲ, ವರದಕ್ಷಿಣೆ ಅಂತ ನಾವು ಕೇಳೋರಲ್ಲ. ಮದುವೆ ಖರ್ಚ ನೋಡ್ಕೊಂಡ್ಬಿಡ್ರಿ ಮತ್ತೇನಿಲ್ಲ, ಮದುವೆ ಖರ್ಚ ನೋಡ್ಕೊಂಡ್ಬಿಡ್ರಿ ಮತ್ತೇನಿಲ್ಲ. ನಾವೇನು ವರದಕ್ಷಿಣೆ ಕೇಳೋರಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ. ಅಣ್ಣ ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ. ಹಳ್ಳಿ ಊರಾಗ ಬದುಕೋ ಜನ ನಾವೇನಲ್ಲ, ಬ್ಯಾಟಿ ಊರಾಗ ನಮ್ಮ ಮನೆ ಮಾಡೇ ಇಲ್ವಲ್ಲ, ಆ ಬ್ಯಾಟಿ ಊರಾಗ ನಮ್ಮ ಮನೆ ಮಾಡೇ ಇಲ್ವಲ್ಲ. ನಿಮ್ಮ ಮಗಳಿಗೆ ಒಂದು ಸೈಟ್ ಕೊಡಿಸ್ರಿ ನಮಗೇನಲ್ಲ, ನಿಮ್ಮ ಮಗಳಿಗೆ ಒಂದು ಸೈಟ್ ಕೊಡಿಸ್ರಿ ನಮಗೇನಲ್ಲ. ಮನೆ ಕಟ್ಟಕ್ಕೆ 50 ಲಕ್ಷ ಚೆಕ್ ಕೊಡ್ರಿ ಕ್ಯಾಶ್ ಏನಲ್ಲ, ಮನೆ ಕಟ್ಟಕ್ಕೆ 50 ಲಕ್ಷ ಚೆಕ್ ಕೊಡ್ರಿ ಕ್ಯಾಶ್ ಏನಲ್ಲ. ನಾವೇನು ವರದಕ್ಷಿಣೆ ಕೇಳೋರಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ. ಅಣ್ಣ ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ, ನೀವೇನು ಸಾಲ ಮಾಡಿ. MA ಓದಿದ್ ನಾವು ಸುಮ್ಮನೇನಲ್ಲ, MA ಓದಿದ್ ನಾವು ಸುಮ್ಮನೇನಲ್ಲ. ಅಲ್ಲಿ PhD ಪಾಸ್ ಮಾಡ ಖರ್ಚು ಇದ್ದೇ ಐತಲ್ಲ, ಅಲ್ಲಿ PhD ಪಾಸ್ ಮಾಡ ಖರ್ಚು ಇದ್ದೇ ಐತಲ್ಲ. ಅಲ್ಲಿ ಆದ ಖರ್ಚಿನ ದುಡ್ಡಲ್ಲಿ ಅರ್ಧ ಕೊಡ್ರಿ ಮತ್ತೇನಿಲ್ಲ, ಅಲ್ಲಿ ಆದ ಖರ್ಚಿನ ದುಡ್ಡಲ್ಲಿ ಅರ್ಧ ಕೊಡ್ರಿ ಮತ್ತೇನಿಲ್ಲ. ನಾವು ಇಲ್ಲಿ ತನಕ ಹೇಳಿದ್ರಾಗ ವರದಕ್ಷಿಣೆ ಅನ್ನೋ ಮಾತು ಬರಲೇ ಇಲ್ಲವಲ್ಲ, ಇಲ್ಲಿ ವರದಕ್ಷಿಣೆ ಅನ್ನೋ ಮಾತು ಬರಲೇ ಇಲ್ಲವಲ್ಲ. ನಾವೇನು ವರದಕ್ಷಿಣೆ ಕೇಳೋರಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ. ಅಣ್ಣ ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ. ಅಣ್ಣ ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ. ಓ ಮೈ ಗಾಡ್, ತೋಮ್ರಿ ಅವರೇ ಮೇಡಮ್ ನಮಸ್ತೆ. ನಮಸ್ತೆ. ಒಂದು ಹಿಂದಿನ ಸಂಚಿಕೆಯಿಂದ ತೋಮ್ರಿ 2.0 ವರ್ಷನೇ ಚೇಂಜ್. ಏನ್ ಡಾನ್ಸು, ಏನ್ ಹಾಡು, ಏನ್ ಅರ್ಥ. ಹಾ, ಈ ಥರ ಕೇಳ್ಬಿಟ್ರೆ ದೇಶಾಂತರ ಹೋಗ್ಬಿಡ್ಬೇಕಷ್ಟೇ. ಯಾರು? ಅದೇ ಹೆಣ್ಕೊಟ್ಟವರು. ಅದು ಹೇಗೆ ಅಂದ್ರೆ ಮೇಡಮ್ ಅವರೇ, ಈ ವರದಕ್ಷಿಣೆ ಅನ್ನೋಂಥ ಪದವನ್ನ ಬಳಕೆ ಮಾಡ್ದೇನೆ ಹಾ, ಒಳಗಿಂದೊಳಗೆ ಕೇಳಂತದ್ದು. ಅದೇ ಚಕ್ರವ್ಯೂಹ ಅವ್ರನ್ನಲ್ಲಿ ಸಿಕ್ಸ್ಬಿಟ್ಟು ಅವ್ರನ್ನ ನೀವು ಹೊರಗಡೆ ಹೋಗ್ಬಿಡೋದು. ಓಕೆ, ಈ ಹಾಡಿನ ಬಗ್ಗೆ ಅರ್ಚನಾ ಮ್ಯಾಮ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರಿ. ಹೌದೌದು. ಅಲ್ಲ, ಅವರ ಎನರ್ಜಿ ನಮಗೆ ಕೊಡ್ತಾರೆ, ಅವರ ಪ್ರೆಸೆನ್ಸ್ ಇಂದ, ಅವರ ಹಾಡಿನಿಂದ
ಇವತ್ತು ಸ್ಟ್ಯಾಂಡ್ ಬೈಕ್ ಹಾಕಿದ್ದಕ್ಕೂ ಇವ್ರು ಫುಲ್ಲು ಹಿಂಗೆ ಹಿಂಗೆ ಕುಣಿತಾ ಇದ್ದಕ್ಕೂ ಆ ಮೈಕ್ ಹಿಂಗೆ ಮೇಲೆ ಕೆಳಗೆ ಅದು ನೋಡೋಕ್ಕೆ ಭಾರಿ ಮಜವಾಗಿತ್ತು. ಆಮೇಲೆ ಅವ್ರು ಪ್ರತಿಯೊಂದು ಸಾಲ್ಗೂ ಏನೋ ಒಂದು ಆ್ಯಕ್ಷನ್ ಮಾಡಿಕೊಂಡು ಹಿಂಗೆ ಅಂದ್ಕೊಂಡು ಅದು ಹಾಡೋದು, ಜೊತೆಗೆ ಚಿಟಿಕೆ ನುಡಿಸ್ಕೊಂಡು ಹಾಡೋದು. ಆಮೇಲೆ ಅವರು ಒಂದು ಕೀಟಲೆ ನಗು ತರ್ತಾರೆ ಅವ್ರ ಮುಖದ ಮೇಲೆ. ಅದರಲ್ಲಿ ಮುಗ್ಧತನವೂ ಇರುತ್ತೆ, ಒಂದು ಕೀಟಲೆತನವೂ ಇರುತ್ತೆ. ಅದು ನೋಡೋದೇ ಚಂದ. ಸೊ ಹಾಗಾಗಿ ನಾವು ಅಷ್ಟು ಎಂಜಾಯ್ ಮಾಡ್ತಾ ಕೂತಿದ್ದಿದ್ದು. ಬಟ್ ಈ ಹಾಡಿನಲ್ಲಿ ತಮಾಷೆಯ ಮೂಲಕ ಎಷ್ಟು ಒಂದು ಪಿಡುಗನ್ನು, ಸಮಾಜದ ಪಿಡುಗನ್ನು ತಮಾಷೆಯಾಗಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ನಿಜವಾಗ್ಲೂ ಸಾಹಿತ್ಯ ಬರೆದವರಿಗೆ ಒಂದು ಚಪ್ಪಾಳೆ ಬರಬೇಕು. ನಮಗೇನೋ ಈ ಟ್ಯೂನನ್ನೆಲ್ಲ ಕೇಳುವಾಗ, ಅವ್ರು ಹಾಡೋದು ಕೇಳುವಾಗ ಮಜಾ ಅನಿಸ್ಬಹುದು. ಆದರೆ ಈಗ ಕೂಡ ನಾವು ಅಡ್ವಾನ್ಸ್ಡ್ ಆಗಿದ್ದೀವಿ ನಮ್ಮ ಸೊಸೈಟಿಯಲ್ಲಿ ಅಂತೆಲ್ಲ ಅಂದ್ಕೊಳ್ಳೋವಂಥ ಕಾಲದಲ್ಲಿ ಕೂಡ ಹಿಂಗೆ ಇಂಡೈರೆಕ್ಟಾಗಿ ಇದೊಂಚೂರು ಮಾಡಿಬಿಡಿ, ಅದೊಂಚೂರು ಮಾಡಿಬಿಡಿ ಅಂತ ಅವ್ರು ಹೇಳಿದ ಹಾಗೆ ವರದಕ್ಷಿಣೆ ಅನ್ನೋ ಹೆಸರನ್ನು, ಹಣೆಪಟ್ಟಿಯನ್ನು ಕೊಡದೆ ಎಲ್ಲ ಡಿಮಾಂಡ್ಗಳು ಮಾಡ್ತಾನೆ ಇರ್ತಾರೆ. ಹೆಣ್ಣು ಹೆತ್ತವರು ಕಷ್ಟಪಡ್ತಾನೇ ಇರ್ತಾರೆ. ಅದು ಅವ್ರ ಡಿಮಾಂಡ್ ಮುಗಿಯಲ್ಲ, ಇವ್ರದ್ದು ಮಾಡೋದು ಮುಗಿಯಲ್ಲ. ಸೊ ಅದನ್ನು ತುಂಬ ಮಾರ್ಮಿಕವಾಗಿ, ತುಂಬ ತಮಾಷೆ ರೂಪದಲ್ಲಿ, ತುಂಬ ಗಂಭೀರವಾದ ವಿಷಯವನ್ನು ನೀವು ಇವತ್ತು ಈ ಸ್ಟೇಜ್ ಮೇಲೆ ಹೇಳಿದಿರಿ ತೋಮ್ರಿ ಅವರೇ. ನಂಗೆ ಬಹಳ ಇಷ್ಟ ಆಯಿತು ನಿಮ್ಮ ಹಾಡು, ನಿಮ್ಮ ಅದು ಪ್ರೆಸೆಂಟೇಷನು, ಸೆಲೆಕ್ಷನ್ ಆಫ್ ಸಾಂಗು ಎಲ್ಲ ಇಷ್ಟ ಆಯಿತು. ಒಂದು ಜೋರಾದ ಚಪ್ಪಾಳೆ ನಮ್ಮ ತೋಮ್ರಿ ಅವ್ರಿಗೆ ಬರಬೇಕು. ವೆರಿ ಗುಡ್ ತೋಮ್ರಿ ಅವರೇ, ದೇವ್ರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ನಾಗರಾಜ್ ಸರ್ ನಮಸ್ತೆ. ನೀವು ಹೇಳಿದ್ದೆಲ್ಲ ನಾನು ಒಪ್ತೀನಿ. ಹಿಂದೆ ಇತ್ತು, ವರದಕ್ಷಿಣೆ ಪಿಡುಗು ಇತ್ತು, ಸಾಕಷ್ಟು ಕೇಸುಗಳು ಪೊಲೀಸ್ ಸ್ಟೇಷನಲ್ಲಿ ಆಗ್ತಾಯಿದ್ವು, ಅದರಿಂದ ಎಷ್ಟೋ ಡೈವರ್ಸುಗಳೆಲ್ಲ ಆಗ್ತಾಯಿತ್ತು. ಆದರೆ ಈಗ ವಸ್ತು ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಅದು ಎಲ್ಲ ಕಡೆ ಆಗಿದೆಯೋ ನನಗೆ ಗೊತ್ತಿಲ್ಲ. ಎಸ್ಪೆಷಲಿ ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ ಕಡೆ ಈಗ ಹೆಣ್ಣು ಕೊಟ್ಟರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಹೆಣ್ಣೇ ಸಿಗ್ತಾ ಇಲ್ಲ ರೀ. ಈಗ ಹೆಣ್ಣು ಕೊಟ್ಟರೆ ನಾವೇ ನಮ್ಮ ಖರ್ಚಲ್ಲಿ ಮದುವೆ ಮಾಡ್ಕೊಳ್ತೀವಿ, ನಾವೇ ಒಡವೆ ಇಡ್ತೀವಿ, ನಾವೇ ಸೈಟ್ ಕೊಟ್ಟು ಬೆಂಗಳೂರಲ್ಲಿ ಹುಡುಗನಿಗೆ ನಾವು ಇಡಿಸ್ತೀವಿ ಅನ್ನೋ ಮಟ್ಟಕ್ಕೆ ಇದೆ, ಗೊತ್ತಾ? ಇದು ವಾಸ್ತವ ಇವತ್ತಿನ ಕಾಲಕ್ಕೆ. ಯಾಕಂದರೆ 1980-85 ಇಸ್ವಿಯಿಂದ ಹೆಣ್ಣು ಮಕ್ಕಳ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಹಾಗಾಗಿ ಈಗ ವರದಕ್ಷಿಣೆ ಅಂತಕ್ಕಂಥದ್ದು ಸ್ವಲ್ಪ ದೂರ ಹೋಗಿದೆ. ನೀವು ಹೇಳಿದ್ರಲ್ಲ ಆಡಲ್ಲಿ 50 ಲಕ್ಷ ಚೆಕ್ ಕೊಡ್ರಿ, ಕ್ಯಾಶ್ ಬೇಡ ಅಂತ. ಅವ್ರು ಯಾರು ಹೇಳಿ ಅವ್ರಿಗೆ ಹೇಳ್ತೀನಿ, ಚೆಕ್ ಬೌನ್ಸ್ ಆಗಂಗೆ ಮಾಡ್ತೀವಿ. ಚೆಕ್ ಕೊಡಬೇಕು, ತಗೊಳ್ಳಿ 50 ಲಕ್ಷ ಅಂತ, ಚೆಕ್ ಬೌನ್ಸ್ ಮಾಡಬೇಕು. ಅವಾಗ ಎಲ್ಲಿ ಸಿಗುತ್ತೆ ದುಡ್ಡು ನಿಮಗೆ? ಸಿಗಲ್ಲ. ನಿಮ್ಮ ಮಗಳಿಗೆ ಒಂದು ಸೈಟ್ ಕೊಡಿಸ್ರಿ, ನಮಗೇನಲ್ಲ ಮನಿ ಕಟ್ಟಕ್ಕೆ 50 ಲಕ್ಷ ಚೆಕ್ ಕೊಡ್ರಿ, ಕ್ಯಾಶ್ ಏನಲ್ಲ. ಮನಿ ಕಟ್ಟಕ್ಕೆ 50 ಲಕ್ಷ ಚೆಕ್ ಕೊಡ್ರಿ, ಕ್ಯಾಶ್ ಏನಲ್ಲ. ಆಮೇಲೆ ನಿಮ್ಗೇನ ಸಿಗುತ್ತಾ? ಯಾಕಂದರೆ ನೀವು ನಿಮ್ಮ ವೇಷಭೂಷಣದಲ್ಲಿ ಅದೇ ಥರ ಇದೆ. ಇವರು ಸೆಕೆಂಡ್ ಟೈಮ್ ಮ್ಯಾರೇಜ್ ಮಾಡ್ಕೊಳ್ಳೋ ಥರನೇ ಬಂದಿದ್ದಾರೆ. ಅಲ್ಲ ಸರ್, ಇದು ಚೆಕ್ ಬೌನ್ಸ್ ಆದರೆ ಅಲ್ಲಿ ಆಮೇಲೆ ಮನೆಯಿಂದ ಹುಡುಗಿನ ಬೌನ್ಸ್ ಮಾಡಿಬಿಟ್ರೆ ಏನು ಮಾಡೋದು ಸರ್? ಹೌದು. ಅಲ್ಲ, ನೀವು ಹೇಳಿದ್ದು ಸತ್ಯ. ಹಿಂದೆ ಇತ್ತು, ತುಂಬ ದೊಡ್ಡ ಪಿಡುಗು ಇತ್ತು ಅದು ವರದಕ್ಷಿಣೆ ಅಂತಕ್ಕಂಥದ್ದು. ಆದರೆ ಈಗ ಅದು ತುಂಬ ಕಡಿಮೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನಿಮಗೂ ಏನಾದ್ರು ಸ್ವಲ್ಪ ಕಮಿಷನ್ ಸಿಗುತ್ತಲ್ಲ ಈ ಥರ ವ್ಯವಹಾರ ಮಾಡಿದರೆ? ಇಲ್ಲ ಸರ್, ಅದೊಂದು ಹಾಸ್ಯವಾಗಿ ಹಾಡೋ ಗೀತೆ ಜನಗಳಿಗೆ ಒಂದು ಮನೋರಂಜನೆ, ತುಂಬ ಮನೋರಂಜನೆ ಹಾಡಿದ್ದು. ತುಂಬ ಇನ್ನೊಂದು 2 ಚರಣ ಇದ್ದಿದೆ, ಚಂದ ಇತ್ತು ಅಂತ ನನಗನ್ನಿಸ್ತಪ್ಪ. ಮತ್ತೊಂದು ಅದು ಬೇರೆ ಇದೆ ಸರ್, ಹಂಗಾಗಿ ನಾನು ಹೇಳಕ್ಕೆ ಹೋಗಲಿಲ್ಲ. ಬೇಡ ಬಿಡಿ, ಚೆನ್ನಾಗೈತೆ. ವಕೀಲರದೆಲ್ಲ ಬರುತ್ತೆ, ಹಾಗಾಗಿ ಬೇಡ. ಚೆನ್ನಾಗಾಯ್ತು ನಿಮ್ಮ ಹಾಡು, ಖುಷಿ ಕೊಡ್ತು ಇವತ್ತು ಈ ಗಾನ ಸಿಂಚನ ವೇದಿಕೆಗೆ. ಥ್ಯಾಂಕ್ಸ್ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ತೋಮ್ರಿ ಅವರೇ, ಇದು ಜನಪದ ಶೈಲಿ ಹಾಡು. ನೀವು ಹಾಡಿದ್ದ ರೀತಿ ಹೆಂಗಿತ್ತು ಅಂದರೆ ಕುದುರೆ ಮೇಲೆ ಮದುವೆಗಂಡು ನೀವೇ ಕುಣ್ಕೊಂಡು ಬಂದಂಗಿತ್ತು. ಆದರೆ ಸಮಾಜದ ಏನು ವಿಡಂಬನಾತ್ಮಕವಾಗಿ ಹೇಳುವಂಥ ಒಂದು ಅದ್ಭುತವಾದಂಥ ಗೀತೆ ಇದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈಗೂ ಇದೆ ಅದು. ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ, ಎಲ್ಲ ಹೋಗ್ಬಿಟ್ಟಿದೆ ಅಂತ. ಹೆಣ್ಣು ಸಿಗ್ತಾ ಇಲ್ಲ ಅಂತಂದ್ರೂ ಮದುವೆ ಮಾಡಿಕೊಡೋರು ಹೆಣ್ಣು ಮಕ್ಕಳೇ ಆಗಿರ್ತಾರೆ, ಹೆಣ್ಮಕ್ಳು ತಂದೆಯೇ ಆಗಿರ್ತಾರೆ. ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಈ ಥರದ್ದು ಬೇಡ. ಯಾಕೆಂದರೆ ಈ ಥರದ್ದು ಸಮಾಜದ ದೊಡ್ಡ ಪಿಡುಗು. ಆಮೇಲೆ ಮದುವೆ ಮನೆಗಳು ತುಂಬ ಕಾರ್ಯಕ್ರಮ ಮಾಡ್ತಿದ್ವಿ ನಾವು. ಆ ಹೆಣ್ಣು ಮಕ್ಕಳು ತಂದೆ ಕಷ್ಟಪಟ್ಟು ಅಡುಗೆ ಮಾಡಿಸಿ, ಏನೋ ಮಾಡಿಸಿ, ಒಂದೇನೋ ಕಡಿಮೆ ಆಯಿತು ಅಂದರೆ ಮದುವೆಗಳು ಕಿತ್ಕೊಂಡು ಹೋಗಿರೋದನ್ನ ನಾನು ನೋಡಿದ್ದೀನಿ. ಆಮೇಲೆ ಬಂದವರು ಅಷ್ಟೇ, ನಾವು ಅಷ್ಟೇ,
ನಮಗೆ ಬೇಕಾದ ಅಲ್ಲಿ ಕಣ್ಣಿಗೆ ಬೇಕು ಅನಿಸುತ್ತೆ, ಹೊಟ್ಟೆಗೆ ಬೇಡ ಅನಿಸುತ್ತೆ. ಅದು ಇರಲಿ ಇದು ಇರಲಿ ಇದು ಇರಲಿ ಎಲ್ಲ ಹಾಕ್ಸ್ಕೊಳ್ಳೋದು, ಹಾಕ್ಸ್ಕೊಂಡು ಎಲ್ಲ ಎಲೆ ಮೇಲೆ ಬಿಟ್ಟು ಹೋಗೋದು. ಅವ್ರ ಕಷ್ಟದ ಪ್ರತಿಯೊಂದು ಬೆವರ ಹನಿ ಅದರಲ್ಲಿ ಇರುತ್ತೆ. ನಾವು ಮದುವೆಗಳಿಗೆ ಹೋದವರು ಕೂಡ ಭಾಳ ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಅದನ್ನು, ಅಲ್ವಾ? ಕರೆಕ್ಟ್ ಅಲ್ವಾ ನೀವು ಹೇಳ್ತಾ ಇರೋದು? ಒಳ್ಳೆ ಹಾಡನ್ನು ಹಾಡಿದ್ರಿ, ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ರಿ, ಅಲ್ವಾ? ಒಳ್ಳೇದಾಗಲಿ ನಿಮಗೆ. ನಿಮ್ಮ ಹಾಡುಗಾರಿಕೆ ಅಂತೂ ಬಿಡಿ ಅದ್ಭುತ. ಅದು ಏನು ಎನರ್ಜಿ, ಅದು ಎಷ್ಟು ಲವಲವಿಕೆ ನಿಮ್ಮ ಧ್ವನಿನಲ್ಲಿ. ಈ ವರ್ಷನೇ ಹೊಸದು ಸರ್ ತೋಮ್ರಿ ಅವ್ರದ್ದು. ಬೇಕು ಇದು, ಈ ಥರದ ಹಾಡುಗಳು ಆಗಾಗ ಸಮಾಜಕ್ಕೆ ಬೇಕು. ಕಿವಿ ಹಿಂಡೋ ಕೆಲಸ ಮಾಡ್ತಾ ಇರಬೇಕು, ಅನಿಸ್ಬೇಕು ನಮಗೆ, ಹೌದು ನಾವು ಮಾಡ್ತಾ ಇದೀವಿ ತಪ್ಪು, ಮುಂದೆ ಮಾಡಬಾರ್ದು ಅಂತ. ಒಳ್ಳೇದಾಗಲಿ ತೋಮ್ರಿ ಅವರೇ, ಈ ವೇದಿಕೆಯಲ್ಲಿ ಒಳ್ಳೆ ಹಾಡುಗಳನ್ನು ಕೊಡ್ತಾ ಇದ್ರಿ, ನಮ್ಗೆ ಸಂತೋಷ ಆಗ್ತಿದೆ. ಸರಿ ಸರ್, ಥ್ಯಾಂಕ್ ಯು ತೋಮ್ರಿ ಅವರೇ. ಖುಷಿ ಆಯ್ತಾ? ಥ್ಯಾಂಕ್ ಯು. ಖುಷಿ ಆಯ್ತಾ? ನನಗೆ ಖುಷಿ ಆಯ್ತು. ಖುಷಿ ಆಗ್ಬೇಕಲ್ಲ. ಹಾಂ ಖುಷಿ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ಸ್.